ಹಾಕ್ತೀನಿ. ಜ್ಞಾನದ ಫಲಗಳು ಆದಾಗ್ಯೂ ಕೂಡ ತಾವೆಲ್ಲರೂ ಕೂಡ ಉನ್ನತ ಮಟ್ಟದ ಸ್ವಾಗತವನ್ನ ಕೊಟ್ಟಿದ್ದೀರಿ. ಇದು ಒಂದು ಹೋಬಳಿಯ ಕೇಂದ್ರ. ಇಂತಹ ಒಂದು ಹೋಬಳಿಯ ಕೇಂದ್ರದಲ್ಲಿ ಇಷ್ಟೊಂದು ಉತ್ಸಾಹದಿಂದ ಸ್ವಾಗತ ಬಯಸ್ತಕ್ಕಂಥದ್ದು ಅದು ಬಹಳ ವಿರಳವಾದಂತಹದ್ದನ್ನ ತಾವೆಲ್ಲ ಸಾಕಾರಗೊಳಿಸಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಪ್ರಪ್ರಥಮವಾಗಿ ಮಧುಗಿರಿ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೇನು ಹೊಸದೇನಲ್ಲ. ಅವರು ಬಿಟ್ಟು ಹೋದ್ಮೇಲೆ ನಾನು ಬಂದಿರೋನು. ಅವರೇ ಮೊದಲು ಮೂಲ ಹಕ್ಕುದಾರರು, ಓನರ್ ಅವರೇ. ಇದಕ್ಕೆ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗೇನೆ ಈ ಒಂದು ಕಟ್ಟಡದ ಪೂರ್ಣ ಆಗ್ತಕ್ಕಂಥದ್ದಕ್ಕೆ ಹೆಚ್ಚು ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಬಿಜೆಪಿಯವರಾಗಿರ್ತಕ್ಕಂಥ ಅರುಣ್ ಚಕ್ರವರ್ತಿ ಗೃಹ ಸಚಿವರು ನಮ್ಮವರು. ಅವರು ನಮ್ಮ ಜಿಲ್ಲೆಗೆ ಅಂತಲ್ಲ, ಇಡೀ ರಾಜ್ಯಕ್ಕೆ ಹೆಚ್ಚು ಪರಿಣಾಮಕಾರಿಯಾಗಿ ಗೃಹ ಇಲಾಖೆಯನ್ನ ಇವತ್ತು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆ. ಅವರು ಇಲ್ಲಿಗೆ ಬರುವುದಕ್ಕಿಂತ ಮುಂಚಿತವಾಗಿ ಮಧುಗಿರಿನಲ್ಲಿ ಪೊಲೀಸರಿಗೆ ಬೇಕಿರ್ತಕ್ಕಂಥ ವಸತಿ ಗೃಹಗಳಿಗೂ ಕೂಡ ಶಂಕುಸ್ಥಾಪನೆಯನ್ನ ಮಾಡಿಕೊಟ್ಟಿದ್ರು. ನಾವು ಅವ್ರು ಯಾವುದನ್ನು ಕೂಡ ಯಾವುದೇ ಇಲಾಖೆಯಲ್ಲಿರಬಹುದು, ನಮ್ಮ ಅಭಿವೃದ್ಧಿಗೆ, ನಮ್ಮ ತಾಲೂಕಿಗೆ ನಾವು ಏನನ್ನು ಅವರಿಗೆ ಮನವಿ ಮಾಡ್ತಾರೆ, ಎಲ್ಲ ಮನವಿಗಳಿಗೂ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಸುದೈವ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಒಂದು ಕಾಲದಲ್ಲಿ ಬಹಳ ಸಮೃದ್ಧಿಯಾಗಿದ್ದಂತಹ ಹೋಬಳಿ. ಪ್ರಕೃತಿಯ ಅವಕೃಪೆಯಿಂದ ಈ ಭಾಗದಲ್ಲಿ ಇವತ್ತು ರೈತರು ಬಹಳ ಕಷ್ಟ ಕಾರ್ಪಣ್ಯಗಳನ್ನ ಅನುಭವಿಸ್ತಾ ಇರ್ತಕ್ಕಂಥದ್ದನ್ನು ನಾವೆಲ್ಲ ನೋಡಿದ್ದೇವೆ. ಆದ್ರಿಂದ ಈ ಭಾಗಕ್ಕೆ ಏನು ಎತ್ತಿನೊಳೆ ನೀರನ್ನು ನಾವು ಮೈನರ್ ಇರಿಗೇಷನ್ ಇಲಾಖೆ ವತಿಯಿಂದ ಈ ಭಾಗದ ಸುಮಾರು ಈ ಹೋಬಳಿ ಕಸ್ಬಾ ಇರ್ಬೋದು, ಮತ್ತೆ ಐಡಿಯಲ್ಲಿ ಹೋಬಳಿ ಇರ್ಬೋದು, ಪುಲ್ವಾರ ಹೋಬಳಿ ಇರ್ಬೋದು, ಇವೆಲ್ಲವೂ ಸೇರಿದ್ರೆ ಸುಮಾರು 44 ಕೆರೆಗಳಿಗೂ ಹೆಚ್ಚು ಅಧಿಕ ಕೆರೆಗಳಿಗೆ ನೀರನ್ನ ತುಂಬಿಸ್ತಕ್ಕಂಥ ಕಾಮಗಾರಿ ಇಲ್ಲಿ ಒಂದು ಸುಮಾರು 315 ಕೋಟಿ, ಕೊರಟಗೆರೆ ತಾಲೂಕಲ್ಲೂ ಕೂಡ ಒಂದು ಸರಿಸುಮಾರು 300 ಕೋಟಿ ಕಾರ್ಯ ಇವತ್ತು ಚುರುಕಿನಿಂದ ನಡೀತಾ ಇರ್ತ. ಏನು ಅಂತರ್ಜಲದ ಮಟ್ಟವನ್ನ ಹೆಚ್ಚಿಸ್ತಕ್ಕಂಥದ್ದು ಮತ್ತೆ ಗ್ರಾಮೀಣ ಜನರ ಬದುಕು ಹಸನಾಗಬೇಕು ಅಂತ ಹೇಳಿದ್ರೆ ರೈತರಲ್ಲಿ ಆರ್ಥಿಕ ಶಕ್ತಿಯನ್ನ ತುಂಬಬೇಕು. ಆ ನಿಟ್ಟಿನಲ್ಲಿ ಒಂದು ಉತ್ತಮ ಕಾರ್ಯಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾರೆ. ಹಾಗೆ ನಮ್ಮ ದೊಡ್ಡೇರಿ ಹೋಬಳಿಯ ಸುಮಾರು 8 ಕೆರೆಗಳಿಗೂ ಕೂಡ ನೀರನ್ನು ತುಂಬತಕ್ಕಂಥ ಕೆರೆಗಳಿಗೆ ಅದನ್ನು ಕೂಡ ಕಾರ್ಯಯೋಜನೆಯನ್ನ ಜಾರಿ ಮಾಡ್ತೇವೆ ಅಂತಕ್ಕಂಥ ವಿಷಯ. ಶಾಮನಹಳ್ಳಿ ಮುದ್ದನಹಳ್ಳಿ ಹತ್ರ ಕೂಡ ಒಂದು ಚೆಕ್ ಡ್ಯಾಮ್ ಕಮ್ ಬ್ರಿಡ್ಜ್ ಸುಮಾರು 18 ಕೋಟಿ ರೂಪಾಯಿದು ಕಾಮಗಾರಿ ನಡೀತಾ ಇರತಕ್ಕಂಥದ್ದು ನೋಡಿದ್ವಿ. ಹಾಗೇನೆ ನಮ್ಮ ತಿಂಗಳೂರು ಕಲ್ದೇಪುರದಿಂದ ಮುಂದಕ್ಕೆ ಅಲ್ಲಿನೂ ಕೂಡ ಒಂದು 8 ಕೋಟಿ ರೂಪಾಯಿಯ ಒಂದು ಬ್ರಿಡ್ಜ್ ಕಾರ್ಯಕ್ರಮ, ಚೆಕ್ ಡ್ಯಾಮ್ ಮತ್ತು ಬ್ರಿಡ್ಜ್ ಎರಡು ಸೇರಿ. ಇದೆಲ್ಲ ಉದ್ದೇಶ ಜನಗಳಿಗೆ ತಿರುಗಾಡ್ಲಿಕ್ಕೂ ಅನುಕೂಲ ಆಗ್ಬೇಕು. ಜೊತೆನಲ್ಲಿ ಚೆಕ್ ಡ್ಯಾಮ್ ಮಾಡೋದ್ರಿಂದ ಅದು ಮಲ್ಟಿಪರ್ಪಸ್, ಒಂದು ರಸ್ತೆ, ಇನ್ನೊಂದು ನೀರನ್ನ ತಡೆದು ನಿಲ್ಲಿಸಿ ಅಂತರ್ಜಲದ ಮಟ್ಟವನ್ನ ವೃದ್ಧಿ ಮಾಡ್ತಕ್ಕಂಥ ಒಂದು ಪ್ರಯತ್ನ. 400 ಅಡಿ 500 ಅಡಿಗೆ ನೀರು ಸಿಗ್ತವೆ. ಕೆಲವು ಬೋರ್ವೆಲ್ಗಳಲ್ಲಿ ನೀರಿಲ್ಲ ಅಂತೇಳಿ ಬಿಟ್ಟಿದ್ದವು, ಆ ಬೋರ್ವೆಲ್ಗಳಲ್ಲಿ ತಾನಾಗೆ ನೀರು ಉಕ್ಕಿ ಬರ್ತದೆ. ಇದೆಲ್ಲ ನೋಡಿದಾಗ ಅಂತರ್ಜಲದ ಮಟ್ಟ ಬಹಳ ವೃದ್ಧಿ ಆಗಿದೆ ಅಂತಕ್ಕಂಥ ಒಂದು ಸಚಿವರಲ್ಲಿ ಮನವಿ ಮಾಡ್ತಕ್ಕಂಥದ್ದು. ಈ ಭಾಗದ ಬಹಳಷ್ಟು ಯುವಕ ಮತ್ತೆ ಯುವತಿಯರು ಬೆಂಗಳೂರಿನ ಗಾರ್ಮೆಂಟ್ ಕೆಲಸಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು. ಬೆಳಿಗ್ಗೆಯಿಂದ 1000 ಮಕ್ಕಳು ಹೋಗ್ತಾರೆ. ನಮ್ಮಲ್ಲಿನೇ ಕೂಡ ಗಾರ್ಮೆಂಟ್ ಫ್ಯಾಕ್ಟರಿಗಳನ್ನ ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ಅವರು ಸಹಕಾರವನ್ನು ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನನ್ನಲ್ಲಿದೆ. ಮುಂದಿನ ದಿನಗಳಲ್ಲಿ
ನಾವು ಆ ಕಾರ್ಯಕ್ರಮವನ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇವೆ. ಅದರ ಜೊತೆಯಲ್ಲಿ ನಮ್ಮ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇವತ್ತು ಎಲ್ಲ ಬಡವರು ಕೂಡ ನೆಮ್ಮದಿಯಿಂದ ಜೀವನ ಮಾಡ್ತಕ್ಕಂಥ ಗ್ಯಾರಂಟಿಗಳು, ಆ ಗ್ಯಾರಂಟಿಗಳಲ್ಲಿ ಬಹಳ ಪ್ರಮುಖವಾದಂತಹದ್ದು ಪುಣ್ಯದ ಕೆಲಸ ಅಂತ ಹೇಳಿದ್ರೆ ಅನ್ನಭಾಗ್ಯ ಕಾರ್ಯಕ್ರಮ. ಅನ್ನಭಾಗ್ಯ ಕಾರ್ಯಕ್ರಮ ಇವತ್ತು ಬಡವರಲ್ಲಿ ಸ್ವಾಭಿಮಾನವನ್ನು ತರ್ತಕ್ಕಂಥ ಕೆಲಸ ಮಾಡಿದ್ರು. ಯಾವಾಗ ಅನ್ನಕ್ಕೋಸ್ಕರ ಬೇರೆಯವ್ರ ಮೇಲೆ ನಾವು ಅವಲಂಬನೆ ಆಗೋದಿಲ್ಲ, ಆಗ ತಾನಾಗಿ ಸ್ವಾಭಿಮಾನದ ಕಿಚ್ಚು ಬರ್ಲಿಕ್ಕೆ ಸಾಧ್ಯ. ನಾವು ಯಾವಾಗ ಬೇರೆಯವ್ರ ಮೇಲೆ ಅವಲಂಬನೆ ಆಗ್ತೇವೆ, ಆಗ ಸ್ವಾಭಿಮಾನ ಅಂತಕ್ಕಂಥದ್ದು ನಶಿಸಿ ಹೋಗ್ತದೆ. ಆ ಒಂದು ದಿವಸದಲ್ಲಿ ಇವತ್ತು ಪ್ರತಿಯೊಬ್ಬರಿಗೂ ಯಾವುದೇ ಪಕ್ಷ ಆಗ್ಲಿ ಜಾತಿ ಆಗ್ಲಿ ಯಾವುದನ್ನು ನೋಡದೆ ಎಲ್ಲ ಬಡವರು ಕೂಡ ನೆಮ್ಮದಿಯಿಂದ ಎರಡೊತ್ತು ಅವರು ಊಟ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಅನ್ನಭಾಗ್ಯ ಕಾರ್ಯಕ್ರಮವನ್ನು ತಂದಂತ. ಇದು ನಮ್ಮ ಜನಗಳಲ್ಲಿ ಬಹಳಷ್ಟು ಜನ ಮಾತಾಡ್ತಾರೆ, ಏನ್ ಸಿದ್ದರಾಮಯ್ಯನವ್ರ ಮನೆಯಿಂದ ಕೊಟ್ಟಿದ್ ಬಿಡಪ್ಪ ಅಂತ ಹೇಳಿ ಬಿಡಿಸಿಟ್ಕೊಂಡು ಮಾತಾಡ್ಬಿಡ್ತಾರೆ. ನನಗೆ ಅವ್ರು ನೋಡೋದಕ್ಕೆ ಕೋಪ ಆಗ್ಬಿಡ್ಬೇಕು. ಇಲ್ಲಿ ಇದ್ದೆಲ್ಲ ಮುಖ್ಯಮಂತ್ರಿಗಳೇ ನಮ್ಮ ಮನೆಯಿಂದ ತಂದು ಕೊಡ್ತಾ ಇದ್ರ, ಅವರು ನಮ್ಮ ದುಡ್ಡಲ್ಲೇ ಕೊಡ್ತಾ ಇದ್ದಿದ್ದು. ಆದ್ರೆ ಬಡವರಿಗೆ ಯಾರು ಹಸುವಿನಿಂದ ಬಳಲ್ತಾರೆ ಅಂತಹ ಜನಗಳಿಗೆ ಹಸುವಿನಿಂದ ಬಳಲಬಾರದು ಅಂತಕ್ಕಂಥ ಉದ್ದೇಶದ ಕಾರ್ಯಕ್ರಮವನ್ನು ಜಾರಿ ಮಾಡಿದ್ರು. ನಾನೊಂದು ಪ್ರಶ್ನೆ ಕೇಳ್ತೇನೆ, ಹಸಿವು ಅಂತಕ್ಕಂಥದ್ದು ಹೇಗಿರ್ತದೆ? ಯಾರಾದ್ರೂ ಬಂದು ವರ್ಣನೆ ಮಾಡಿ ನೋಡೋಣ. ಇಲ್ಲಿ ಯಾರು ವರ್ಣನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾರು ಅದನ್ನು ಅನುಭವಿಸಿರ್ತಾರೆ ಅವರಿಗೆ ಮಾತ್ರ ಗೊತ್ತಿರುತ್ತೆ ಹಸಿವು ಅಂದ್ರೆ ಏನು. ಆದ್ರಿಂದ ಹಸಿವಿನ ಬಗ್ಗೆ ವರ್ಣನೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಸಾಧ್ಯ ಇಲ್ಲ. ಅನುಭವಿಸೋರು ಯಾವ ರೀತಿ ಅದರ ಬಗ್ಗೆ ಕಲ್ಪನೆ ಇರುತ್ತೆ, ಅದು ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಇತ್ತು ಅಂತೇಳಿ ನಾನು ಭಾವಿಸ್ತೇನೆ. ಅದನ್ನ ಇವತ್ತು ಯಾರು ಆ ರೀತಿಯ ಹಸುವಿನ ಬಳಸಬಾರ್ದು ಅಂತೇಳಿ ಅನ್ನಭಾಗ್ಯ ಯೋಜನೆಯನ್ನು ತಂದಿರ್ತಾರೆ. ಸುಳ್ಳು ಸುಳ್ಳು ಹೇಳ್ಕೊಂಡು ಹೊರಟೋಗ್ತಾನೆ. ಎಲೆಕ್ಷನ್ ಅಲ್ಲಿ ನೀವೆಲ್ಲ ಆಶೀರ್ವಾದ ಮಾಡಿದ್ಮೇಲೆ, ಅಧಿಕಾರಕ್ಕೆ ಬಂದ ಮೇಲೆ ನಾವೆಲ್ಲ ಏನೆಲ್ಲ ಆಶ್ವಾಸನೆಗಳನ್ನ ಕೊಟ್ಟಿದ್ದೋ ಎಲ್ಲ ಆಶ್ವಾಸನೆಗಳನ್ನ ಈಡೇರಿಸತಕ್ಕಂತ ಯಾವ್ದಾದ್ರು ಒಂದು ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಪಕ್ಷದ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ತೇವೆ. ಮತ್ತೆ ಅಲ್ಪಸಂಖ್ಯಾತರುಗಳು, ಇವತ್ತು ಅಲ್ಪಸಂಖ್ಯಾತರುಗಳಿಗೆ ಏನೆಲ್ಲ ಅವರ ಒಂದು ವಾಸದ ಜಾಗ ಇರುತ್ತೆ, ಅವೆಲ್ಲವೂ ಕೂಡ ಇವತ್ತು ಉತ್ತಮವಾದಂತಹ ರೀತಿಯಲ್ಲಿ ನಾವು ಕಾರ್ಯಕ್ರಮಗಳನ್ನ ಕೊಟ್ಟು ಅದನ್ನು ಕೂಡ ಅವರು ವಾಸಯೋಗ್ಯ ಜಾಗವನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಮತ್ತೆ ಬಡವರು ಎಲ್ಲ ಜಾತಿಯಲ್ಲೂ ಬಡವರಿಲ್ಲ, ಯಾವುದೋ ಒಂದೇ ಜಾತಿಗೆ ಸೀಮಿತ ಅಲ್ಲ. ಬರೀ SC-ಗಳು ST-ಗಳು ಇವರೇ ಬಡವರು ಅಂತಕ್ಕಂಥದ್ದು ಅಲ್ಲ. ಅದು ಭೂಮಿ ಇಲ್ಲದೆ ಇರ್ಬೋದು ಅವರಿಗೆ, ಆದ್ರೆ ಬಡತನ ಅಂತಕ್ಕಂಥದ್ದು ಎಲ್ಲಾ ಜಾತಿಗಳಲ್ಲೂ ಬಡವರಿದ್ದಾರೆ. ಆ ಎಲ್ಲಾ ಜಾತಿಯಲ್ಲಿ ಇರ್ತಕ್ಕಂಥ ಬಡವರ ಯೋಗಕ್ಷೇಮ ಯಾವ ಬಡವರ ಯೋಗಕ್ಷೇಮ ನೋಡ್ತಕ್ಕಂಥದ್ದು, ಅವರ ಅಭಿವೃದ್ಧಿಗೆ ಉನ್ನತಿಗೆ ಹೆಚ್ಚು ಸಹಕಾರವನ್ನು ಕೊಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಅಂತಕ್ಕಂಥದ್ದನ್ನು ನಾವು ಹೆಮ್ಮೆಯಿಂದ ಹೇಳ್ತಕ್ಕಂಥದ್ದು. ಈ ಸುಮ್ಮನೆ ನಮ್ಮವರೆಲ್ಲ ಕೂತಿರ್ತಾರೆ, ನಾವು ಯಾವನೋ ಒಂದಿಷ್ಟು ಎಣ್ಣೆ ಹಾಕೊಂಡು ಬಂದೆ ಏನ್ ಮಾಡೋರು ಹೋಗಯ್ಯೋ ನಿಮ್ ಸರ್ಕಾರದವರು ಇಲ್ಲಿ ಕೂತ್ಕೊಂಡೇ ಇರ್ತಾರೆ. ಅಂತವ್ರಿಗೆಲ್ಲ ನೀವು ಬುದ್ಧಿ ಹೇಳ್ಬೇಕು, ನೋಡಪ್ಪ ಯಾರು ಉಪಕಾರ ಮಾಡಿರ್ತಾರೋ ಅವ್ರನ್ನ ಸ್ಮರಿಸ್ಬೇಕು. ಆಗ ಮಾತ್ರ ಮುಂದೆ ಶ್ರೇಯಸ್ಸಿರುತ್ತೆ ಹೊರತು ಉಪಕಾರ ಸ್ಮರಣೆ ಯಾರಿಗೆ ಇರೋದಿಲ್ಲ ಅವ್ರಿಗೆ ಯಾವತ್ತೂ ಶ್ರೇಯಸ್ಸಿರೋದಿಲ್ಲ ಅಂತಕ್ಕಂಥದ್ದನ್ನ ನೀವೆಲ್ಲ ಅರ್ಥೈಸ್ಬೇಕು. ಆದ್ರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಒಬ್ರು ಕೂಡ ಮಾತನಾಡಿರ್ತಾರೆ. ಹಾಗಾಗಿ ಏನೆಲ್ಲ ಪೊಲೀಸ್ ಇಲಾಖೆ ಎಲ್ಲ ಹಿರಿಯ ಅಧಿಕಾರಿಗಳು ಇವತ್ತು ನಮ್ಮ ಕೊಡಗಿನಲ್ಲಿ ಬಂದಿದೆ. ಮೊದಲಿದ್ದಂತ ಬಿಲ್ಡಿಂಗ್ ಬ್ರಿಟಿಷರು ಕಟ್ಟಿದಂತ ಬಿಲ್ಡಿಂಗ್ ಇದ್ದಿದ್ದು, ಅದು ಮೇಲೆಲ್ಲ ನೀರು ಸೋರೋದು. ಶ್ರೀನಿವಾಸ್ ಬಂದು ಸರ್ ನೀರು ಸೋರ್ತಾ ಇದ್ದೆ ಸರ್ ಮಳೆಗಾಲದಲ್ಲಿ, ನಾನು ಟಾಪರ್ ಒದಿಸ್ಬಿಡೆ ಆಗುತ್ತೆ ಅಂತ ಹೇಳಿದ್ದೆ. ಆದ್ರೆ ಇವತ್ತು ಅಂತಹ ಒಂದು ಕೆಟ್ಟ ಪರಿಸ್ಥಿತಿಗೆ ನಾವು ಹೋಗದೆ ಇವತ್ತು ಒಂದು ಉನ್ನತ ಮಟ್ಟದ ಸುಸಜ್ಜಿತವಾದಂತಹ ಕಟ್ಟಡವನ್ನ ನಮಗೆ ಪ್ರಾಪ್ತಿ ಮಾಡಿರ್ತಕ್ಕಂಥದ್ದಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಾರಣೀಭೂತರು, ಜೊತೆಗೆ ಹಿರಿಯ ಎಲ್ಲ ಅಧಿಕಾರಿಗಳು ಕೂಡ ಕಾರಣೀಭೂತರಾಗಿದ್ದಾರೆ. ಅದ್ರ ಜೊತೆಯಲ್ಲಿ ಇನ್ನೊಂದು ಅಂಶ ಅಂದ್ರೆ, ಏನು ಕಾಂಟ್ರಾಕ್ಟರಿಗೆ ಅವಧಿ ಕೊಟ್ಟಿದ್ರು 1 ವರ್ಷ, ಅದಕ್ಕಿಂತ 1 ತಿಂಗಳು ಮುಂಚೆನೆ ಮುಗಿಸಿರ್ತಕ್ಕಂಥದ್ದು ಸನ್ಮಾನ್ಯ ಬಲರಾಮಯ್ಯ. ಹಾಗಾಗಿ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಕೂಡ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮತ್ತೆ ನಮ್ಮ ವೇದಿಕೆಯಲ್ಲಿ
ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯತಿ ಕಾರ್ಪೊರೇಷನ್ಗಳು ಯಾವೆಲ್ಲ ಚುನಾವಣೆಗಳಿದ್ದಾವೆ ಅವೆಲ್ಲ ಚುನಾವಣೆಗಳನ್ನ ಮಾಡಬೇಕು. ಜನಪ್ರತಿನಿಧಿಗಳಿಂದ ಅಧಿಕಾರ ನಡೆಸ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಹೆಚ್ಚು ನಾವು ಮಹತ್ವವನ್ನು ನೀಡಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿ, ಒಂದೇ ಒಂದು ಪಡಿಗಲ್ಲಿರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಅದು ಆಧುನೀಕರಣ ಮಾಡಿಕೊಳ್ಬೇಕು. ಯಾಕೆಂದ್ರೆ ಇಲ್ಲಿನ ಬಸ್ ಸ್ಟ್ಯಾಂಡ್ ಏನಪ್ಪಾ ಅಂದ್ರೆ ಬಹಳಷ್ಟು ಜನ ಆಂಧ್ರ ಕನೆಕ್ಟಿವಿಟಿ ಇರ್ತಕ್ಕಂಥದ್ದು. ಇಲ್ಲಿಂದ ನಾವು 5-6 ಕಿಲೋಮೀಟರ್ ಹೋದ್ರೆ ನಾವು ಹಿಂದೂಪುರ ಕೊಟ್ಟೋಗ್ತೀವಿ, ಆಂಧ್ರ ರಾಜ್ಯ ಕೊಟ್ಟೋಗ್ತೀವಿ. ಆದ್ರಿಂದ ನಮ್ಮ ಇಲ್ಲಿನ ಜನರಿಗೆ ಆ ರಾಜ್ಯದ ಜನರ ಜೊತೆ ನೆಂಟಸ್ತರ ಇರ್ತಕ್ಕಂಥದ್ದು, ಬಂದು ಹೋಗೋದೆಲ್ಲ ಮಾಡ್ತಾರೆ. ನಮ್ಮ ಕರ್ನಾಟಕದ ಕೀರ್ತಿ ಹೆಚ್ಚುತ್ತೆ. ಒಂದು ಉತ್ತಮ ಸುಸಜ್ಜಿತ ಬಸ್ ನಿಲ್ದಾಣ ಇದ್ದಾಗ, ಅಲ್ಲಿನ ಜನರು ಬಂದಾಗ ನಮ್ಮ ರಾಜ್ಯದ ಬೆಳವಣಿಗೆ ಬಗ್ಗೆ ಹೆಮ್ಮೆಯಿಂದ ಮಾತನಾಡ್ತಕ್ಕಂಥ ಸಂದರ್ಭ ಬರುತ್ತೆ. ಆ ಒಂದು ಸಂದರ್ಭವನ್ನು ತಾವು ಸೃಷ್ಟಿ ಮಾಡಿಕೊಳ್ಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸಿ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ನೀವೆಲ್ಲರೂ ಕೂಡ ನೀವೇ ಏನೋ ಒಂದು ಊರಲ್ಲಿ ಒಂದು ಹಬ್ಬ ಆಗ್ತದೆ ಅನ್ನೋ ರೀತಿಯಲ್ಲಿ ತಾವೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗೃಹ ಸಚಿವರನ್ನ ಸ್ವಾಗತಿಸಿ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೀತಕ್ಕಂಥದ್ದು ತಾವೆಲ್ಲ ಅನುವು ಮಾಡ್ಕೊಂಡಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಮನೆ ನಾನು ಹುಟ್ಟಿದ್ದು ಮಾಗಡಿ ತಾಲೂಕಲ್ಲಿ, ಬೆಳಗ್ಗೆ ತುಮಕೂರು ತಾಲೂಕಲ್ಲಿ, ರಾಜಕಾರಣ ಮಾಡೋದು ಮಕ್ಕಳಿ ತಾಲೂಕಲ್ಲಿ. ಇಲ್ಲಿ ನಾವು ಅಲೆಮಾರಿಗಳ ತರ ಆಗೋಗ್ಬಿಟ್ಟಿದ್ದೀವಿ. ಆದ್ರೂ ಕೂಡ ನೀವು ನಿಮ್ಮ ಮನೆಯವರು ಅನ್ನೋ ರೀತಿಯಲ್ಲಿ ನಮಗೆ ಪ್ರೀತಿ ವಿಶ್ವಾಸವನ್ನ ತೋರಿಸ್ತೀವಿ. ಈ ಪ್ರೀತಿ ವಿಶ್ವಾಸವನ್ನ ಉಳಿಸ್ಕೊಂಡು ಹೋಗ್ತಕ್ಕಂಥ ಪ್ರಯತ್ನ ಮಾಡ್ತೇನೆ. ಮತ್ತೆ ಅಂತಿಮವಾಗಿ ನಾನು ನನ್ನ ಜೀವನದಲ್ಲಿ ಏನೆಲ್ಲ ನಾನು ಆಶಯ ಪಟ್ಟಿದ್ದೆ ಎಲ್ಲವನ್ನೂ ಕೂಡ ಅನುಭವಿಸಿ ನಿಮ್ಮೆಲ್ಲರ ಆಶೀರ್ವಾದ. ಮುಂದೆ ನಾನು ಬಯಸ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಯಾವುದೇ ಅಧಿಕಾರ ನನಗೇನು ಬೇಕಾಗಿಲ್ಲ. ನಿಮ್ಮ ಪ್ರೀತಿ ವಿಶ್ವಾಸವನ್ನ ನಿರಂತರವಾಗಿ ಉಳಿಸ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಭಗವಂತ ನಿಮ್ಮ ಮೂಲಕ ದಯಪಾಲಿಸಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನ ಮಾಡಿ, ನಾವು ಎಲ್ಲ ಬಡವರ ಪರವಾಗಿ ಇರ್ತೇವೆ, ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತೇವೆ. ನೀವು ಕೂಡ ನಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕು. ಮತ್ತೆ ಇವ್ಯಾರು ಕೆಲ್ಸಕ್ಕೆ ಬಂದವ್ರು ಮಾತನಾಡ್ತೀರಲ್ಲ, ತಾವೆಲ್ಲ ನಂಬಬಾರ್ದು. ಯಾವತ್ತು ಕೆಲಸ ಯಾವತ್ತು ಮಾಡ್ತಾನೆ ಅವ್ರಿಗೆ ಮಾತ್ರ ನೀವು ನಂಬಬೇಕು. ಹೊತ್ತು ಸುಳ್ಳು ಹೇಳ್ಕೊಂಡು ಯಾವ ಆಕಾಶನೇ ತೋರಿಸ್ಬಿಡ್ತಾರೆ. ನಿಮ್ಗೆ ಎಲ್ಲ ಆಕಾಶ ತೋರ್ಸೋದ್ನೆಲ್ಲ ನೀವು ಹಿಂದೆ ಜಾತ್ರೆ ಬರೋರೆಲ್ಲ ಬೊಂಬಾಯಿ ನೋಡು, ಕಲ್ಕತ್ತಾ ನೋಡು ಹೇಳಿ ನಾಕಾಣೆ ಅಂತ ಕಾಟ್ಬಿಟ್ರೆ ನೀವು ಖಂಡಿತ ನೋಡ್ತಿರಲ್ಲ, ನಿಮ್ಗೆ ತೋರಿಸ್ಬಿಡ್ತಾರೆ. ಅದನ್ನ ಎಚ್ಚರವಾಗಿರ್ಬೇಕು. ಅಪಪ್ರಚಾರಕ್ಕೆ ಯಾವತ್ತೂ ಕೂಡ ನೀವು ಅದಕ್ಕೆ ಬೆಲೆಯನ್ನ ಕೊಡಬಾರ್ದು. ನನ್ನ ಅಂತಿಮ ಮನವಿ ತಮ್ಮಲ್ಲಿ, ನಿಮ್ಮೆಲ್ಲ ಮಕ್ಕಳಿಗೂ ಕೂಡ ಉತ್ತಮ ವಿದ್ಯಾವಂತರಾಗಿ ಮಾಡಿ. ನೀವು ವಿದ್ಯೆಯನ್ನು ಮಕ್ಕಳಿಗೆ ಕೊಟ್ಟಾಗ ಮಾತ್ರ ಆ ಮಗು ಮುಂದಿನ ಪೀಳಿಗೆ ಏನಿದೆ ಸಮಾಜಕ್ಕೆ ಆಸ್ತಿಯಾಗಿ ಪರಿವರ್ತನೆ ಆಗ್ತಾರೆ. ಆ ಒಂದು ದಿಸೆಯಿಂದ ಹೆಚ್ಚಿನ ಗುಣಮಟ್ಟದ ವಿದ್ಯಾವಂತನಾಗಿ ನೀವುಗಳು ಮಾಡಿದಾಗ ಮಾತ್ರ ಪೋಷಕರು ನಿಜಕ್ಕೂ ಕೂಡ ದೇವರು ಅವರಿಗೆ ಆಶೀರ್ವಾದವನ್ನ ಮಾಡಿದಾಗ ಆಗ್ತದೆ. ಅದರಿಂದ ಯಾವುದೇ ಮಕ್ಕಳಿಗೆ ಇವತ್ತೇನಿದೆ ಕಷ್ಟ ಇಲ್ಲ ಓದ್ಲಿಕ್ಕೆ ಸರ್ಕಾರ ಎಲ್ಲ ಸೌಲಭ್ಯ ಕೊಟ್ಟಿದ್ದು. ಈ ಮನೆ ಭಾಗದಲ್ಲಿ ಹೈಸ್ಕೂಲ್ಗಳು, ಕಾಲೇಜುಗಳು ಎಲ್ಲ ಇದ್ದಾವೆ. ಎಲ್ಲಿಂದ ಎಲ್ಲಿ ಹೋಗ್ಬೇಕಾದ್ರೂ ಕೂಡ ಹೆಣ್ಮಕ್ಳಿಗೂ ಫ್ರೀ, ಓದೋ ಹುಡುಗರಿಗೂ ಫ್ರೀ ಇದೆ. ಇವತ್ತು ಅವರು ಪಾಸ್ ತಗೊಳ್ಳಿರ್ತಾರೆ, ಯಾರೇ ಪಾಸ್ ತಗೊಳ್ಳಿದ್ರೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಹೇಳಿದ್ದೀನಿ, ಎಲ್ಲಾದ್ರೂ ಕರ್ಕೊಂಡು ಹೋಗ್ತಾರೆ. ಅದರಿಂದ ಮಾಡ್ಬೇಕು. ಆ ಮೂಲಕ ನಿಮ್ಮ ಮನೆಯಲ್ಲಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ದೂರ ಆಗ್ತಕ್ಕಂಥದ್ದು ಆಗುತ್ತೆ ಅಂತಕ್ಕಂಥ ಮಾತನ್ನ ಹೇಳಿ, ಯಾವುದೇ ಮಗುವಿಗೆ ವಿದ್ಯೆಯಿಂದ ವಂಚನೆ ಆಗದ ರೀತಿಯಲ್ಲಿ ಪೋಷಕರು ಎಚ್ಚರವನ್ನ ವಹಿಸಬೇಕು ಅಂತಕ್ಕಂಥ ಕಳಕಳಿಯ ಮನವಿಯನ್ನ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ.